ಓಕೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸ್ಟುಡಿಯೋದಲ್ಲಿ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ ನಾನು ಅವ್ರನ್ನ. ಆರ್ಥಿಕ ತಜ್ಞರಾಗಿ ಶಿವಕುಮಾರ್ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ JDS ವಕ್ತಾರರಾಗಿ ಪ್ರದೀಪ್ ಅವರಿದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು BJP ವಕ್ತಾರರಾಗಿ ಲೋಹಿತ್ ಅವರಿದ್ದಾರೆ, ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮಗೂ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾಗಿ ದರ್ಶನ್ ಅವರು ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ದರ್ಶನ್ ಅವರೇ, ಮಹಾದೇವಪ್ಪ ನಿಂಗೂ ಫ್ರೀ, ದರ್ಶನ್ ನಿಮಗೂ ಫ್ರೀ ಅಂದಿದ್ರು. ಈಗ ಯಾಕೋ ದರ್ಶನ್ ಕಡೆಯಿಂದ ಕಿತ್ಕೊಳ್ಳೋ ಚಾನ್ಸಸ್ ಏನಾದರೂ ಇದೆಯಾ? 2,000 ರೂಪಾಯಿ ಕರೆಂಟ್ ಬಿಲ್ಲು, ಬಸ್ಸಲ್ಲಿ ಓಡಾಡೋದು ಏನಾದ್ರು ಕಿತ್ಕೋಬೋದಾ ವಾಪಸ್ಸು? ಕಾಂಗ್ರೆಸ್ ಯಾವತ್ತು ಕಸ್ತೂರಿ ನಿವಾಸ ಇದ್ದಂಗೆ ಕಾಂಗ್ರೆಸ್ ಕೊಟ್ಟು ಗೊತ್ತು ವಿನಃ ಜನರಿಂದ ಕಿತ್ಕೊಂಡಂತಹ ಉದಾಹರಣೆ ನಿದರ್ಶನವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಗ್ಯಾರಂಟಿ ಯಾವಾಗ ನಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ವಿ, ದ ಡೇ ಫಸ್ಟಿಂದ BJPಯವರು ಮತ್ತು ಜನತಾದಳದವರು ಇನ್ನಿಲ್ಲದ ರೀತಿಯಲ್ಲಿ ಅದ್ರ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾ ಇವರು ಕೊಡೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿರೋ ಕಾರಣ ಇವತ್ತು ಅವರು ಅದ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಯಾವುದೇ ನೈತಿಕತೆಯನ್ನು ಇಟ್ಕೊಂಡಿಲ್ಲ. ಅದಾದಮೇಲೆ ಅವರು ಆಡಿರ್ತಕ್ಕಂಥ ಪದಗಳು, ಹೆಣ್ಮಕ್ಳು ಎಲ್ಲೆಲ್ಲೋ ಹೋಗ್ತಾರೆ ಅನ್ನುವಂಥದ್ದೆಲ್ಲ ನಿಮ್ಮ ಮಾಧ್ಯಮಗಳಲ್ಲೇ ಬಂದಿತ್ತು. ಬಹಳ ಕೇವಲವಾಗಿ ಮಾತುಗಳನ್ನ ಹೇಳಿದ್ರೂ ಸಮೇತ ಯಾವ ಟೀಕೆ ಟಿಪ್ಪಣಿಗಳಿಗೆ ನಾವು ಜಗ್ಗದೆ ಬಗ್ಗದೆ ಎಲ್ಲೆಲ್ಲ ಹೋಗ್ತಾರೆ ಇದು ರಾಜಕೀಯದವರಲ್ಲ, ಆ ಜನಸಾಮಾನ್ಯರು ಬಸ್ಸಲ್ಲಿ ಹೋಗೋರು ಹೆಂಡತಿ ಎಲ್ಲ ಹೋಗ್ತಾಳೆ ಅಂತ ಗಂಡಂದ್ರು ಒಬ್ರು ರಾಜ್ಯದ ಕೇಂದ್ರ ಸಚಿವರು ಆ ಮಾತನ್ನ ಹೇಳಿದ್ರು ಮೇಡಮ್. ಸ್ಟಿಲ್ ಐ ಕ್ಯಾನ್ ರೀಕಾಲ್ ಇಟ್ ಮೇಡಮ್. ಇವತ್ತು ನಮ್ಮ ರಾಜ್ಯ ಸರ್ಕಾರ ಆ ಗ್ಯಾರಂಟಿಯನ್ನ ಘೋಷಣೆ ಮಾಡಿದಾಗ ನಾವು ಅದಕ್ಕೆ ಬದ್ಧವಾಗಿ ಜನಗಳಿಗೆ ಕೊಡುವಂತ ಕೆಲಸವನ್ನ ನಾವು ಮಾಡಿದ್ದೀವಿ. ಒಂದು, ಆ ಗ್ಯಾರಂಟಿ ಬಂದ ಮೇಲೆ ಇವತ್ತು ನೀವು ವಿದ್ಯಾ ಮೇಡಮ್ ನನ್ನ ಕೂರಿಸ್ಕೊಂಡು ಮಾತಾಡ್ತಾ ಇದ್ದೀರಾ, ಎಲ್ಲಾದರೂ ಒಂದು ದಿನಕ್ಕೆ ಶ್ರೀಸಾಮಾನ್ಯ ನನಗೆ ಇದರಿಂದ ಈ ಸರಿ ಗ್ಯಾರಂಟಿ ಬಂದಿಲ್ಲ, ಅಥವಾ ಬಸ್ಸಿಗೆ ನನ್ನನ್ನು ಹತ್ತಿಸಿಲ್ಲ, ಬಸ್ಸಿಂದ ಈ ಕೆಳಗಡೆ ಇಳಿಸಿದ್ರು, ಅಥವಾ ನನ್ನ ಕರೆಂಟ್ ಬಿಲ್ ಈ ಸರಿ ಎಕ್ಸ್ಟ್ರಾ ಏನಾದ್ರು ತಗೊಂಡಿದ್ದಾರೆ 200 ಯೂನಿಟ್ ಮೇಲೆ, ಅಥವಾ ಯುವ ನಿಧಿ ವಿಚಾರಕ್ಕೆ ಎಲ್ಲಾದರೂ ಏನಾದರೂ ಯುವ ನಿಧಿಯಲ್ಲಿ ಅಂಡ್ 2,000 ರೂಪಾಯಿ ಬರೋ ವಿಚಾರದಲ್ಲಿ ತುಂಬಾ ಕಂಪ್ಲೇಂಟ್ ಇದೆ ದರ್ಶನ್ ಅವರೇ. ನೋ ಇಟ್ ಮೇ ಕಂಪ್ಲೇಂಟ್ ಮೇಡಮ್, ಇಟ್ ಮೇ ಕಂಪ್ಲೇಂಟ್. ನಾನು ಇಲ್ಲ ಅಂತ ಅಲ್ಲಗಳಿತಾ ಇಲ್ಲ, ಆದ್ರೆ ಈ ಹೋರಾಟಗಳನ್ನ ಈಗ ರೈತರು ಹೋರಾಟ ಮಾಡ್ತಾರೆ, ದೆಹಲಿನಲ್ಲಿ ಹೋರಾಟ ಮಾಡಿದ್ರು, ಮಣಿಪುರದಲ್ಲಿ ಹೊತ್ತೇ ಉರಿಯಿತು, ಅನೇಕ ವಿಚಾರಗಳನ್ನ ನಾವು ನೋಡ್ತೀವಿ. ಆದರೆ ಜನಸಾಮಾನ್ಯರಿಗೆ ತಲುಪುವಂಥ ಎಲ್ಲ ಯೋಜನೆಗಳನ್ನು ನಾವು ಕೊಟ್ಟಿದ್ದೀವಿ ಮೇಡಮ್. ಇದು ನಾವು ಹೇಳಿಕೊಟ್ಟಿರ್ತಕ್ಕಂಥ ಗ್ಯಾರಂಟಿ. ನಾವು ಹೇಳದ ಅನೇಕ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಹುಟ್ಟೋ ಮಕ್ಕಳಿಗೆ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆ ಅಥವಾ ಅಂಗನವಾಡಿ ಆಗಿರ್ಬೋದು, ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿ, ಸ್ನಾತಕೋತ್ತರ, ವೃದ್ಧಾಪ್ಯ ವೇತನ, ವಿಧವಿ ವೇತನ, ಮತ್ತು ವಿಕಲಾಂಗಚೇತನರಿಗೆ ವೇತನ ಇರ್ಬೋದು, ಬಸ್ಗಳಲ್ಲಿ ಪಾಸ್ಗಳಾಗಿರ್ಬೋದು, ಅನೇಕ ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೀವಿ ಈ ಹಿಂದೆನೋ. ಅದರಲ್ಲಿ ಉದಾಹರಣೆ, ಮೂಲಭೂತವಾಗಿ ನನಗೆ ಸಿಗೋ ಹಕ್ಕನ್ನ ನಾವು ಕೊಟ್ಟಿದ್ದೀವಿ ಅಂದ್ರೆ, ನೀವು ಕೆಲವೊಂದು ಲಿಸ್ಟ್ ಕೊಟ್ರಲ್ಲ, ಅದರಲ್ಲಿ ಅದನ್ನ ನಾವು ಕೊಟ್ಟಿದ್ದೀವಿ ಅಂದ್ರೆ ತಪ್ಪಾಗತ್ತೆ. ಮೇಡಮ್ ನಿಮ್ಮ ಪ್ರಶ್ನೆಗೆ ಬರ್ತೀನಿ ಮೇಡಮ್. ಆಳುವ ಸರ್ಕಾರ ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಕರ್ನಾಟಕದ ಮಟ್ಟಿಗೆ ಅವರಿಗೂ ಸಿಕ್ಕಿತ್ತು, ಆಳೋದಕ್ಕೆ ಬೊಮ್ಮಾಯಿ, ಜಗದೀಶ್ ಶೆಟ್ಟರು, ಸದಾನಂದ ಗೌಡರು, ಯಡಿಯೂರಪ್ಪ ಸಾಹೇಬ್ರಿಗೂ ಸಿಕ್ಕಿತ್ತು ಈ ರೀತಿಯಾದಂಥ ಒಂದು ಯೋಜನೆ ಮೇಡಮ್. ಇವತ್ತು ದೇಶದಲ್ಲಿ ಉದಾಹರಣೆ, ಉಳುವವನೇ ಹೊಲದೊಡಿ ಅಂತ ಇಂದಿರಾ ಗಾಂಧಿ ಅವರು ಒಂದು ಕಾರ್ಯಕ್ರಮವನ್ನು ತಂದ್ರು ರಾಜ್ಯದಲ್ಲಿ. ದೇವರಾಜ್ ಅರಸು ಅವರು ಹಳೆದೆಲ್ಲ ಮಾತಾಡೋಣ. ಈಗ ಹೇಳಿ, ಏನ್ ಬರ್ಡನ್ ಆಗ್ತಾ ಇದೆ, ಎಷ್ಟು ಬರ್ಡನ್ ಆಗ್ತಾ ಇದೆ, ಯಾವಾಗ ಈ ಅಂದ್ರೆ ಈಗ ಬರ್ತಾರೋ ಬಡ್ಜೆಟ್ಗೆ ನಮ್ಮನ್ನ ರೆಡಿ ಮಾಡ್ತಾ ಇದ್ದೀರಾ? ನಿಮಗೆ ಸಿಗಲ್ಲ, ಈಗ ಒಂದು ವಾರದಿಂದನೇ ತಯಾರಿ ಮಾಡ್ತಾ ಇದ್ದೀರಾ? ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬ್ರು ಹೇಳಿದ ಸತ್ಯನೇ ಇದೆ. ಅಂದ್ರೆ ಎಸ್, ಒಂದು ಹೊಸ ಯೋಜನೆ ಮಾಡಿದಾಗ ಅದೊಂದು ಆರ್ಥಿಕವಾಗಿ ಅದೊಂದು ಎಕ್ಸ್ಟ್ರಾವಾಗಿ ನಾವು ಇಡ್ಲೇಬೇಕಾಗ್ತದೆ, ಸುಮಾರು 52,000 ಕೋಟಿ. ಅದ್ರ ಮುಂದುವರೆದ ಭಾಗ ಅವ್ರು ಹೇಳಿದ್ದಾರೆ. ಆದ್ರೂ ಸಮೇತ ಶ್ರೀಸಾಮಾನ್ಯರಿಗೆ ಕೊಡುವಂಥದ್ದು ನಮ್ಮ ಕರ್ತವ್ಯ, ಅದನ್ನ ನಾವು ಕೊಟ್ಟೇ ಕೊಡ್ತೀವಿ. 10 ರೂಪಾಯಿ ದುಡ್ದಾಗ 1 ರೂಪಾಯಿ ಕೊಡುವಂಥದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ ಅನ್ನುವಂಥ ರಿಕವರಿಗೆ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಅಂಡ್ ಅಭಿವೃದ್ಧಿ ಝೀರೋ, ರಿಕವರಿಗೆ ಬೆಲೆ ಏರಿಕೆ ಅಂತ ಮಾಡ್ತೀರಿ. ಅಗೇನ್ ಇಲ್ಲಿ ಹೆಂಡತಿಗೆ 2,000 ರೂಪಾಯಿ ಕೊಡೋದು, ಗಂಡನ ಜೇಬಿಂದ 6,000 ರೂಪಾಯಿ ಕಿತ್ಕೊಳ್ಳೋದು ಮಾಡ್ತಾ ಇದ್ದೀರಾ ಕಾಂಗ್ರೆಸ್ನವರು. ಮೇಡಮ್, ಈಗ ನೀವು ಈ ಪ್ರಶ್ನೆ ಕೇಳಿದ್ರಲ್ಲ ಮೇಡಮ್, ಇವತ್ತು PM ಕೇರ್ ಅಂತ ಹಣನ ಕಲೆಕ್ಟ್ ಮಾಡಿದ್ರು ಮೇಡಮ್. ಆ ಹಣದ ಲೆಕ್ಕ ಎಲ್ಲಿ ಹೋಯ್ತು ಅನ್ನೋದು ಗೊತ್ತಿಲ್ಲ. ನಾನು ಚಿಕ್ಕ ಹುಡುಗ ನಮ್ಮ ಊರಿನ ಬಾಗಿಲಲ್ಲಿ ನಿಂತಿದ್ದೆ. ಕೇಳೋದಕ್ಕಿಂತ ನಾನು ಅಲ್ಲಲ್ಲ, ನಾ ಪ್ರತಿದಿನ ಯಾರು ಸೈಟ್ ಮೇಡಮ್, ನಿಮ್ಮ ಪ್ರಶ್ನೆ ತಪ್ಪಲ್ಲ ಅಂತ ನಾ ಹೇಳ್ತಾ ಇಲ್ಲ. ಕೇಳಿ ಮೇಡಮ್, ನಾವು ಚಿಕ್ಕ ಹುಡುಗರು ಊರಿನ ಬಾಗಿಲಲ್ಲಿ ಕಾಯ್ತಾ ಇದ್ವಿ. ರಾಮನ ಹೆಸರಲ್ಲಿ ಅವತ್ತಿಂದ
ಹಣ ಕಲೆಕ್ಟ್ ಮಾಡಿ ಇವತ್ತು ರಾಮನ್ ಲೆಕ್ಕ ಎಷ್ಟಾಯ್ತು ಅಂತ ಈ ದೇಶದ ಜನರಿಗೆ ಗೊತ್ತಿಲ್ಲ. ಆಧಾರು ಪ್ಯಾನ್ ಲಿಂಕ್ ಮಾಡ್ತೀವಿ ಅಂತ ಶ್ರೀಸಾಮಾನ್ಯರಿಂದ 1,000 ರೂಪಾಯಿ ತಗೊಂಡ್ರು, 28% GST ಅಂತ ಇಲ್ಲಿಂದ ತಗೊಂಡ್ರು. ಆಯ್ತು, ನೀವು ಹೇಳಿದ್ರಿ ಇವತ್ತೇನೋ ಬೆಲೆ ಏರಿಕೆ, ಹೌದು ನಾವು ಸೆಸ್ಸಲ್ಲಿ ಒಂದು 3 ರೂಪಾಯಿ ಬೆಲೆ ಏರಿಕೆ ಮಾಡಿದ್ದೀವಿ. ಇವತ್ತು ನಮ್ಮ ತೆರಿಗೆ ಹಣ ನಮಗೆ ಬಂದಿದ್ರೆ, ನಮ್ಮ ಯೋಜನೆ ಹಣಗಳು ನಮಗೆ ಬಂದಿದ್ರೆ, ಇವತ್ತು ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟವರು, ಅಣ್ಣ ಕುಮಾರಣ್ಣ ನಮ್ಮ ಯೋಜನೆ ಬಗ್ಗೆ ನೀವು ಅಣುಕ ಮಾಡೋಕ್ಕೂ ಹೆಚ್ಚಾಗಿ ನೀವೊಬ್ರು ಕೇಂದ್ರ ಸಚಿವರಲ್ಲ, ಕರ್ನಾಟಕಕ್ಕೊಂದು ಕೈಗಾರಿಕೆ, ಕರ್ನಾಟಕಕ್ಕೊಂದು ಉದ್ಯೋಗ ಕೊಟ್ಟು ನೀವು ಹೇಳಿದ್ರೆ, ಅಥವಾ ಶೋಭಾ ಕರ್ಲಾಜೆ ಆಗಲಿ, ಪ್ರಹ್ಲಾದ್ ಜೋಶಿ ಅವರಾಗ್ಲಿ, ನಿರ್ಮಲಾ ಸೀತಾರಾಮನ್ ಅವರಾಗ್ಲಿ, ಇವ್ರುಗಳು ನಿಮ್ಮ ಕೊಡುಗೆ ನಾಡಿ ಯಾರು ಮಾತಾಡ್ಬೇಡಿ, ನಾವು ಮಾಡ್ಕೊಂಡಿರೋ ಎಡ್ಬಿಟ್ಟು ನಾವೇ ಸರಿ ಮಾಡ್ಕೊಂತೀವಿ ಅಂತ ಇದೀರಿ. ಹಾಗೆ ಹೇಳ್ತಾ ಇಲ್ಲ. ನೀವು ತನ್ನಿ ಬಿಜೆಪಿ ಎಂಪಿಗಳು ನೀವಲ್ಲಿ ಮಾತಾಡಿ ದಿವಾಳಿ ಮಾಡಿ ಅವ್ರು ಇಡೀ ದೇಶದ ದಿವಾಳಿ ಮಾಡಿ. ನಮ್ಮ ರಾಜ್ಯ ಯಾವುದೇ ಕಾರಣಕ್ಕೂ ದಿವಾಳಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಒಂದು ಸದೃಢ ಆರ್ಥಿಕ ರಾಜ್ಯ, ಇಡೀ ದೇಶದಲ್ಲಿ 2ನೇ ಟ್ಯಾಕ್ಸ್ ಪೇಯರ್ ನಾವು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದೀವಿ. ಈ ಒಂದು ಮೇಡಮ್ ನೆಂಟ್ರು ಮನೆಗೆ ಹೋಗೋದು ಬಿಟ್ಟು ಆರ್ಥಿಕ ಸನ್ನಿವೇಶಗಳು ಸಂಬಳ ದುಡ್ಡನ್ನ ತಂದುಕೊಟ್ಟು ಓದ್ತಿರೋರ್ ಕಷ್ಟ ಇವತ್ತು ಆರ್ಥಿಕ ಸಂಕಷ್ಟ ಅಂತ ನೀವು ಹೇಳಿದ್ರು ಸಮೇತ ಓದಿರೋರು ಇಲ್ಲಿ GDP ನಲ್ಲಿ ಇಡೀ ದೇಶಕ್ಕೆ ಕರ್ನಾಟಕ ನಂಬರ್ 1 ಅಂತ ನಾವು ಪ್ರೂವ್ ಮಾಡಿದೀವಿ. ಇನ್ವೆಸ್ಟಿಂಗ್ ಅಲ್ಲೂ ಕರ್ನಾಟಕ ನಂಬರ್ 1 ಆಗಿದೆ, ತಲಾ ಆದಾಯದಲ್ಲೂ ಇಡೀ ದೇಶ ಕರ್ನಾಟಕ ನಂಬರ್ 1 ಆಗಿದೆ, ಅಭಿವೃದ್ಧಿ ಕಾರ್ಯಗಳಲ್ಲೂ ವಿವಿಧ ಇಲಾಖೆಗಳಲ್ಲಿ ಕರ್ನಾಟಕ ನಂಬರ್ 1. ಹಾಗಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ, ಜನರು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. 100ಕ್ಕೆ 100 ನಾವೇನು ಭರವಸೆ ಕೊಟ್ಟಿದ್ದೀವಿ ಅದನ್ನ ಈಡೇರಿಸುವುದೇ ನಮ್ಮ ಕರ್ತವ್ಯ. ಲೋಹಿತ್ ಅವರೇ, ಗ್ಯಾರಂಟಿ ಏನೋ ಕೊಡ್ತೀವಿ ಅಂದ್ರು, ಜನ ನಮ್ ವೋಟ್ ಹಾಕಿದ್ರು, ಗೆಲ್ಸಿದ್ರು ಅಂಡ್ ಕೊಡ್ತಾ ಇದ್ದಾರೆ, ನುಡಿದಂತೆ ನಡೆದಿದ್ದೀವಿ ಅಂದ್ರು ನಡೀತಾ ಇದ್ದಾರೆ. ಇನ್ ಮುಂದಕ್ಕೆ ಏನಾದ್ರು ಕೈ ಕೊಟ್ಬಿಟ್ರೆ, ಕೈ ಎದ್ಬಿಟ್ರೆ ಜನ ಏನ್ ಮಾಡ್ಬೋದು? ವಿರೋಧ ಪಕ್ಷದವರಾಗಿ ನೀವೇನ್ ಕೇಳ್ತೀರಿ? ಮೇಡಮ್, ಏನು ರಾಜ್ಯದ ಆರ್ಥಿಕ ವಿಚಾರದಲ್ಲಿ ಯಾವುದೇ ರೀತಿ ಒಂದು ವಿವೇಚನೆ ಇಲ್ಲದೆ ತುಂಬ ಇಂಡಿಸಿಪ್ಲಿನ್ ಏಕಾಏಕಿ ಅಧಿಕಾರದ ಹಪಾಹಪಿಗೋಸ್ಕರ ಇವರು ಜನಗಳಿಗೆ ಒಂದು ಮಂಕು ಬೂದಿ ಎರಚಿ ಇವರು ದಿಕ್ ತಪ್ಪಿಸಿ ಇವತ್ತು ರಾಜ್ಯದ ಅಧಿಕಾರ ಹಿಡ್ದಂಥವ್ರು ಇವರು. ಇವತ್ತು ನೀವು ಸುದೀರ್ಘವಾಗಿ ಕಳೆದ 2.25 ವರ್ಷದಿಂದ ಅವರ ಆಡಳಿತ ನೋಡ್ಕೊಂಡು ಬಂದರೆ ನಾವು ವಿರೋಧ ಪಕ್ಷವಾಗಿ ಟೀಕೆ ಟಿಪ್ಪಣಿ ಮಾಡೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಸರ್ವೇ ಸಾಮಾನ್ಯ. ಆದರೆ ಇವರ ಒಂದು ಹಿರಿಯ ಸಚಿವರು ಮತ್ತು ಶಾಸಕರೇ ಸಾಕಷ್ಟು ಅಸಮಾಧಾನ ಮತ್ತು ಒಂದು ರೀತಿಯಲ್ಲಿ ಅಸಹಕಾರ ವ್ಯಕ್ತಪಡಿಸಿರೋಂಥದ್ದು ತಮಗೆ ಗೊತ್ತಿದೆ. ಈಗೇನು ತಮ್ಮ ಇವತ್ತು ಟಾಪಿಕ್ ಇದೆ ಅದರ ಪೂರಕವಾಗಿ ಇವರ ಸಚಿವರೇ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಪ್ರತಿ ತಿಂಗಳು ಅಥವಾ ಹಣ ಹಾಕೋದಕ್ಕೆ ಗ್ಯಾರಂಟಿ ಯೋಜನೆ ಏನು ಸಂಬಳ ಅಲ್ಲ ಅಂತೇಳಿ ಹಿರಿಯ ಸಚಿವರಾದ KJ ಜಾರ್ಜ್ ಹೇಳಿದ್ರು. ಆಮೇಲೆ ಶ್ರೀಮಂತರು ಗೃಹಲಕ್ಷ್ಮಿ ಹಣ ಬಿಟ್ಕೊಡ್ಲಿ ಅಂತೇಳಿ MB ಪಾಟೀಲ್ ಅವರು ಹೇಳಿದ್ರು. ಉಳ್ಳವರು ಗ್ಯಾರಂಟಿ ಬಿಡ್ಲಿ ಅಂತ ಅವ್ರು ಕರೆ ಕೊಟ್ರು. ಪ್ರತಿ ತಿಂಗಳು ಕೊಡ್ತೀವಿ ಅಂದ್ವಾ, ಜೊತೆನಲ್ಲಿ ಸ್ಥಿತಿವಂತರು BPL ಕಾರ್ಡ್ ಬಿಡ್ಲಿ ಅಂತ ಏನು ಆಹಾರ ಮತ್ತು ನಾಗರಿಕ ಸಚಿವರಾದಂತ KH ಮುನಿಯಪ್ಪ ಅವರು ಹೇಳ್ತಾರೆ. ಆಮೇಲೆ ಶ್ರೀಮಂತರು ದೊಡ್ಡ ಮನಸ್ಸು ಮಾಡ್ಲಿ ಅಂತೇಳಿ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಅದೇ ರೀತಿಯಲ್ಲಿ ಮೊಳಕಾಲ್ಮೂರು ಶಾಸಕರು ಏನು MY ಗೋಪಾಲಕೃಷ್ಣ ಅವರು ಒಂದು ಚರಂಡಿನೂ ಸಹ ನಾನು ಯೋಜನೆ ತರೋದಕ್ಕಾಗ್ತಿಲ್ಲ, ಕೆಲಸ ಮಾಡೋದಕ್ಕಾಗ್ತಿಲ್ಲ ಅಂತೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಬಸವರಾಜ್ ರಾಯರೆಡ್ಡಿ ಅವರು ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳು, ಅವರು ಸಹ ಅಸಮಾಧಾನ ವ್ಯಕ್ತಪಡಿಸಿದ್ರು, ಆರ್ಥಿಕ ಸಲಹೆಗಾರರು. ಆಮೇಲೆ ಹೊಸಪೇಟೆ ಸಚಿವರಾದಂಥ ಶಾಸಕರಾದ ಗವಿ ಸಿದ್ದಪ್ಪ ಅವರು, ಆಮೇಲೆ RV ದೇಶಪಾಂಡೆ ಅವರು, ಆಮೇಲೆ ಇದೇ ರೀತಿ ಸಾಕಷ್ಟು ಹಲವಾರು ಶಾಸಕರು, ಮತ್ತೆ ಆಮೇಲೆ ರಾಜು ಕಾಗೆ ಅವರು ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಪತ್ರನೇ ಬರೆದ್ರು ಇವತ್ತು ಮುಖ್ಯಮಂತ್ರಿಗಳಿಗೆ. ಈ ರೀತಿ ಅವರ ಸ್ವಪಕ್ಷದವರೇ ಇವತ್ತು ಅಸಮಾಧಾನ ವ್ಯಕ್ತಪಡಿಸಿ ಅದು ಮುಂದುವರೆದ ಭಾಗವಾಗಿ ಇವತ್ತು ಏನು ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ನಿನ್ನೆ ಹೇಳಿಕೆ ಕೊಟ್ಟರಂತ ನೋಡಿದ್ರೆ ಜನಗಳಿಗೆ ಒಂದು ರೀತಿ ದಿಗ್ಭ್ರಮೆ ಆಗಿದೆ. ಯಾಕೆ ಅಂತಂದ್ರೆ ಇದಕ್ಕಿಂತ ಮುಂಚೆನೆ ಇವರು ಎಷ್ಟು ಒಂದು ರೀತಿಯಲ್ಲಿ ಆರ್ಥಿಕವಾದಂಥ ಯಾವುದೇ ರೀತಿ ಒಂದು ರೀತಿ ಲೆಕ್ಕಾಚಾರ ಇಲ್ದಲೆ ಎಷ್ಟು ಅಧೋಗತಿಗೆ ತಂದಿದ್ದಾರೆ ಅಂತಂದ್ರೆ ಇವತ್ತು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಇದ್ದಂಥ ಸಂದರ್ಭದಲ್ಲಿ 2023ಕ್ಕೆ ನಮ್ಮ ಫಿಸಿಕಲ್ ಡಿಫಿಸಿಟ್ ಪಾಸಿಟಿವ್ ಆಗಿದೆ. 13,428 ಕೋಟಿ ಹೆಚ್ಚಿಗೆ ಇತ್ತು. ಬಟ್ ಇವತ್ತು 93,000 ಕೋಟಿ ಸಾಲದಲ್ಲಿ ಇವತ್ತು ಹಣ ತಗೊಳ್ಳೋಂಥದ್ದು ಆಗಿದೆ ಪರಿಸ್ಥಿತಿ. ಜೊತೆಯಲ್ಲಿ ಇವತ್ತು CAG ರಿಪೋರ್ಟು ಭಾರಿ ಅಂಕಿಅಂಶ ಇಟ್ಕೊಂಡು ಭಾರಿ ಆತಂಕ ವ್ಯಕ್ತಪಡಿಸಿದೆ. ಎಷ್ಟು ಅಂತಂದ್ರೆ ಅವರು ಹೇಳೋ ಇದೆಲ್ಲ ಮಾಹಿತಿ ಕೊಟ್ಟಿರೋದ್ ಪ್ರಕಾರ CAG ಅವರು ಏನು ಪ್ರಧಾನ ಮಹಾಲೇಖಪಾಲ ಕಚೇರಿಯಿಂದ AG ಅಶೋಕ್ ಸಿನ್ಹಾ ಅವರು ಹೇಳಿರೋಂಥದ್ದು ಆರ್ಥಿಕ ಕೊರತೆ ಸೃಷ್ಟಿಯಾಗಿದೆ, ಹಣಕಾಸು ಕೊರತೆ ಮತ್ತು ಸಂಕಷ್ಟ, ಬೊಕ್ಕಸದಲ್ಲಿ ಹಣದ ಕೊರತೆ, ಮೂಲಸೌಕರ್ಯ ಅನುದಾನ ಮತ್ತು ಮೇಲೆ ನೆಗೆಟಿವ್ ಎಫೆಕ್ಟ್ ಬಿದ್ದಿದೆ ಅಂತೇಳಿ ಅವರು ಉಲ್ಲೇಖ ಮಾಡಿದ್ದಾರೆ. 90,000 ಕೋಟಿ ಈ ರೀತಿ ಸಾಲ ವಿತ್ತೀಯ ಕೊರತೆ ಆಗ್ತಿದೆ ಅಂತ ನಮ್ಮ ಆತಂಕ ಇರೋಂಥದ್ದು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.